ಸಮೇತನಾದ ನಿಮ್ಮನ್ನು ಕಂಡು ಇಂದಿಗೆ ನಿಮ್ಮ ಪಾದ ಪದ್ಮಗಳಿಗೆ ವಂದಿಸಿದ್ದೇನೆ ದೇವ. ನಿನ್ನಗೆ ಶುಭವಾಗಲಿ ಬ್ರಹ್ಮ ಮಾನಸ ತನಯ. ಅದು ಏನು ತಿಳಿಸಿ ನೀನು ಬಂದ ಕಾರ್ಯದ ವಿಷಯ. ದೇವ ಹೇಳುವರಿ ಕೇಳು. ನಾರದ ಚೆನ್ನಾಗಿ ಹೇಳು. ಅಹೋ ದೇವ. ನಾರದ, ಈ ಭೂಲೋಕದಲ್ಲಿ ದುಷ್ಟರಾದ ಶಕ್ತಿಸುಧನ ಪ್ರಸೂದನೆಂಬ ದೈತ್ಯರು ಬಂದು ಸಮಸ್ತ ದೇವಾಲಯಗಳನ್ನು ಕೆಡಿಸಿ ಮನ ಮುನಿಗಳ ಮಾಡುವ ತಪಸ್ಸುಗಳನ್ನು ಕೆಡಿಸಿ ಯಜ್ಞ ಯಾಗಾದಿಗಳನ್ನು ಪರಿಪರಿಂದ ಬಾಧಿಸಿ ಸುರ ನಾರಿಯರಂ ಪರಿಪರಿಂದ ಬಾಧಿಸಿ ಮೊದನ್ಮತ್ತರಾಗಿ ಮೆರೆಯುತ್ತಿರುವರು ದೇವ. ನಾರದ, ಅವರ ಇಷ್ಟರಲ್ಲಿಗೆ ವೈಕುಂಠಕ್ಕೆ ದಾಳಿಯನ್ನು ಇಡಲು ಬಂದರೂ ಬರುವುದು. ಆದ ಕಾರಣ ಆ ದುಷ್ಟರನ್ನು ಹತ ಮಾಡಿ ಸದ್ಭಕ್ತರಿಗೆ ಸಂರಕ್ಷಣೆ ಮಾಡುವುದನ್ನು ಬಿಟ್ಟು ನೀನು ಈ ರೀತಿ ಶೇಷಶೇನನಾಗಿ ಲಕ್ಷ್ಮೀ ಒಡೆಯನೆ ಪರವಶನಾದರೆ ಭಕ್ತರ ಗತಿಯೇನು? ಸಿದಿ ಬಾಲನೇ ಲಕ್ಷ್ಮೀರಮಣನೆ. ನಾರದ, ಹಾಗಾದರೆ ಹೇಳುವಿನ ಕೇಳು. ಅವರನ್ಯಮಸ್ತದನ ಅಮ್ಮ ಲೋಕಮಾತೆ ಕ್ಷೀರಸಾಗರನ. ನಾರದ,
ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಈ ಜಗದ ಉದ್ಧಾರ ಮಾಡಿರೆಂದು ಈ ಜಗದ ಮೂಗನಿಗೆ ನೀನಾದರೂ ಹೇಳಮ್ಮ ಜನನಿ ಲೋಕಪಾವನಿ. ಮೇನ ಪಾಣಿಯಾದ ನಾರದ ಅಮ್ಮಯ್ಯ, ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಆ ಚಿನ್ಮಯನಿಗೆ ನಾನು ಹೇಳಿದೆ. ಶಾರದಾತನಯ ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ನಾರದರ ಹೇಳಿದಂತೆ ಆ ದುರ್ಮಾರ್ಗವಾದ ಶಕ್ತಿ ಸೂದನ ಪ್ರಸೂದನನ್ನು ಸಂಹರಿಸಿ ಜಗತ್ತಿಗೆ ಶಾಂತಿಯನ್ನುಂಟು ಮಾಡು. ಪ್ರಿಯ ತೋರಿ ಎನ್ನುವುದಯ. ಅದೇ ನಾರಿಮಣಿ ಕಲಕ್ಕಸರನ್ನು ಸಂಹರಿಸುವೆ, ಅವರನ್ನು ಯಮಪುರಕ್ಕೆ ಸೇರಿಸುವೆ, ನಂಬಿದ ಭಕ್ತರನ್ನು ರಕ್ಷಿಸುವೆ. ವಿರಂಚಿತನಯ ನಿನಗೆ ನೆನಪಿರಲಿ ಈ ಎನ್ನಯ ನುಡಿಯ. ಈ ಭಯಂಕರವಾದ ಸಮಸ್ಯೆಯಲ್ಲಿ ನನಗೆ ಭಯವಾಗುತ್ತಿರುವುದು. ಅಯ್ಯೋ ಪ್ರಾಣಪತಿ, ಮುಂದೇನು ಗತಿ? ಆ ಧ್ವನಿ ನಮ್ಮನ್ನೇನು ಮಾಡುವ ಕಾಂತಿ? ಸುಂದರಿ, ಸುಂದರ, ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು.
ಮಾಡಬೇಡ ರಮಣಿ. ರಮಣ, ಆ ಪೂರ್ಣ ರಕ್ಕಸರು ನಮ್ಮ ಹತ್ತಿರಕ್ಕೆ ಬಂದಂತಾಯಿತು. ನಾನು ಹೋಗಿ ಆ ದುಷ್ಟ ರಕ್ಕಸರನ್ನು ಸಂಹರಿಸಿ ಬರುವೆನು. ನೀನು ಈ ಮಣಿಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ. ಸದ್ಗುಣಾಭರಣಿ. ನಿನ್ನ ಯಶವಂತ